ಸ್ವಲ್ಪ ಮಾವಿನ ಹಣ್ಣು ಟೇಸ್ಟ್ ಇದೆ, ಬಟ್ ತುಂಬ ಡಿಫ್ರೆನ್ಸ್ ಇಲ್ಲ. ಹಲೋ, ನಮಸ್ಕಾರ ಎಲ್ಲರಿಗೂ. ಟ್ರೈ ಮಾಡಿ ನೋಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಂಗಳೂರು ಬನ್ಸ್ ಮಾಡೋಣ. ಮಂಗಳೂರು ಬನ್ಸ್ ಅಂದ ತಕ್ಷಣ ಯಾವಾಗಲೂ ಏನು ನೆನಪಾಗುತ್ತೆ? ಬಾಳೆಹಣ್ಣು. ಸೊ ನಾನೊಂದಿಷ್ಟು ಬಾಳೆಹಣ್ಣು ತಂದಿದ್ದೀನಿ. ಮಂಗಳೂರು ಬನ್ಸ್ ಯಾವಾಗ ತಿನ್ಬೇಕನ್ಸುತ್ತೆ ಆವಾಗ ಮಾಡಿ. ಬಾಳೆಹಣ್ಣು ಹಾಳಾಗ್ತಾ ಇದೆ, ಕಪ್ಪಾಗ್ತಾ ಇದೆ, ವೇಸ್ಟ್ ಆಗುತ್ತೆ, ಆಗ ಮಾಡೋಣ ಬೇಡ. ನಿಮಗೆ ಯಾವಾಗ ತಿನ್ಬೇಕನ್ಸುತ್ತೆ ಅವಾಗ ಮಾಡಿ. ನಾನಿವತ್ತು ನಾರ್ಮಲ್ ಬಾಳೆಹಣ್ಣು ಜೊತೆಗೆ ಸ್ವಲ್ಪ ಹಣ್ಣಾಗಿರೋ ಬಾಳೆಹಣ್ಣು ಕೊಂಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಕಪ್ಪಿಗೆ ತಿರುಗಿದೆ, ಅಂದರೆ ಸಾಫ್ಟಾಗಿರುತ್ತೆ. ಸೊ ಮಂಗಳೂರು ಬನ್ಸಿಗೆ ಸಾಫ್ಟಾಗಿರೋ ಬಾಳೆಹಣ್ಣೆ ಬೇಕಿರುತ್ತೆ. ಸೊ ಇವತ್ತು ಮಂಗಳೂರು ಬನ್ಸ್ ಟ್ರೈ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ಆದರೆ ನಾನಿವತ್ತು ಒಂದು ಟ್ವಿಸ್ಟ್ ಇಲ್ಲಿ ಕೊಡ್ತೀನಿ. ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡೋಣ ಅಂತಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಮೊದಲಿಗೆ ಎಲ್ಲ ಬಾಳೆಹಣ್ಣ ಬಿಡಿಸಿಟ್ಕೊಳ್ತೀನಿ. ಸೊ ಕಪ್ಪಿಗೆ ಬಂದಿದೆ, ಆದರೂ ತುಂಬ ಹಣ್ಣು ಆಗಿಲ್ಲ, ಗಟ್ಟಿ ಇದೆ. ಮತ್ತು ಮಂಗಳೂರು ಬನ್ ಅಂದ ತಕ್ಷಣ 7 ಗಂಟೆ 8 ಗಂಟೆ ಹಿಟ್ಟು ನೆನೆಸಿಟ್ಟು ಮಾಡಬೇಕು. ಸೊ ಅಂದ್ಕೊಂಡ ತಕ್ಷಣ ದಿಢೀರಾಗಿ ಮಾಡಿ ತಿನ್ನೋದಕ್ಕೆ ಆಗಲ್ಲ. ಬಟ್ ನಾನಿವತ್ತು ಮಾಡಿ ಒಂದು ಗಂಟೆ ಅಥವಾ 2 ಗಂಟೆ ಅಷ್ಟೇ ಈ ಹಿಟ್ಟನ್ನು ನೆನೆಸಿಟ್ಟು ಟ್ರೈ ಮಾಡೋಣ ಅಂತಿದ್ದೀನಿ. ನೋಡೋಣ ಬರುತ್ತಾ ಸರಿ ಬರಲ್ವಾ, ಅದು ಒಂದು ಟ್ರೈ ಮಾಡೋಣ. ಒಂದು 8 ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದಕ್ಕೊಂದು 4-5 ಸ್ಪೂನ್ ಸಕ್ಕರೆ ಹಾಕ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಜೀರಿಗೆ, ಅದಕ್ಕೆ 1 ಬಟ್ಲು ಮೊಸರು, ಒಂದು ಅರ್ಧ ಟೀ ಸ್ಪೂನ್ ಸೋಡಾ ಹಾಕ್ತೀನಿ. ಇದನ್ನ ಚೆನ್ನಾಗಿ ಕಿವಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿಗಿಂತ ಇನ್ನೂ ಮೆತ್ತಗಿರಬೇಕು. ಸೊ ನೋಡ್ಕೊಂಡು ಹಾಕಿ. ನೋಡೋಣ, ನಾನೀಗೊಂದು 4 ಸ್ಪೂನ್ ಅಷ್ಟು ಹಾಕ್ತೀನಿ, 4 ಬಟ್ಲಷ್ಟು. ಬೇಕಿದ್ರೆ ಮತ್ತೆ ಮೇಲಿಂದ ಹಾಕಿ ಕಲಿಸಬಹುದು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗಿದೆ, ಕೈಗೆ ಅಂಟ ಥರ ಇದೆ. ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ 1-1.5 ಗಂಟೆ 2 ಗಂಟೆ ಇಡ್ತೀನಿ. ಈಗ ನೋಡ್ಬೋದು ತುಪ್ಪ ಹಚ್ಚಿಟ್ಟಿದ್ದೀನಿ. 1-2 ಗಂಟೆ ಆದಮೇಲೆ ಅದನ್ನು ಕರೆದು ನೋಡೋಣ. ಇದನ್ನು ಮಾಡ್ತಾ ನಂಗೆ ಇನ್ನೊಂದು ಐಡಿಯಾ ಬಂತು. ಮಾವಿನ ಹಣ್ಣಿನ ಸೀಸನ್, ಮಾವಿನ ಹಣ್ಣಲ್ಲಿ ಮಂಗಳೂರು ಬನ್ಸ್ ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿ ನೋಡೋಣ ಅಲ್ವಾ? ಬನ್ನಿ ಹಾಗಿದ್ರೆ. ನೀವ್ಯಾರಾದರೂ ಬಾಳೆಹಣ್ಣು ಬಿಟ್ಟು ಮಾವಿನ ಹಣ್ಣಿಂದ ಏನಾದರೂ ಟ್ರೈ ಮಾಡಿದಿರಾ? ಕಮೆಂಟ್ಸಲ್ಲಿ ತಿಳಿಸಿ. ಇದಕ್ಕೆ ತುಂಬ ಸಕ್ಕರೆ ಹಾಕಕ್ಕೆ ಹೋಗಲ್ಲ, ಮಾವಿನ ಹಣ್ಣು ತುಂಬ ಸಿಗಿದೆ. ಒಂದು 2-3 ಸ್ಪೂನ್ ಸಾಕಾಗಬಹುದು. ಉಪ್ಪು ಒಂದು ಅರ್ಧ ಸ್ಪೂನ್, ಜೀರಿಗೆ 1 ಸ್ಪೂನ್, ಸೋಡಾ ಒಂದು ಸ್ವಲ್ಪ, ಹಾಗೆ ಮೊಸರು. ಇದು ಪೂರ್ತಿ 1 ಬಟ್ಲು ಹಾಕಲ್ಲ, ಅರ್ಧ ಬಟ್ಲು. ಯಾಕೆಂದರೆ ಮಾವಿನ ಹಣ್ಣು ತುಂಬ ಜ್ಯೂಸಿ ಆಗಿದೆ, ತುಂಬ ರಸ ಇದೆ. ಸೊ ಒಂದು ಅರ್ಧ ಮಾತ್ರ ಹಾಕ್ತೀನಿ. ಆ್ಯಸ್ ಯೂಶುವಲ್ ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟಲ್ಲಿ ಕಲಿಸ್ತೀನಿ. ಚಪಾತಿ ಹಿಟ್ಟಿಗಿಂತ ಇದು ಮೆತ್ತಿಗೆ ಕಲಿಸಿದ್ದೀನಿ. ಸೊ ಇದನ್ನು 1 ಗಂಟೆ ಬಿಟ್ಟು ಆಮೇಲೆ ಕರೆದು ನೋಡೋಣ. ತುಪ್ಪ ಹಾಕಿದ್ದಕ್ಕೆ ಕೈಗೆ ಅಷ್ಟು ಅಂಟ ಇಲ್ಲ, ಬಟ್ ಮೆತ್ತಗಿದೆ. ಚಪಾತಿ ಹಿಟ್ಟಿಗಿಂತ ತುಂಬಾ ಸಾಫ್ಟ್ ಆಗಿದೆ. ಬನ್ಸ್ ಯಾವಾಗಲೂ ದಪ್ಪ ಇರಬೇಕು, ಪೂರಿ ಥರ ತೆಳ್ಳಗೆ ಮಾಡೋದು ಬೇಡ. ಅದಕ್ಕೆ ಲಟ್ಸಕ್ಕೆ ಹೋಗ್ತಾ ಇಲ್ಲ. ಕಲರ್ ಮತ್ತು ಟೆಕ್ಸ್ಚರ್ ಎರಡೂ ಚೆನ್ನಾಗಿ ಬಂದಿದೆ. ಓಕೆ, ಇದು ಮಾವಿನ ಹಣ್ಣಿಂದು ಇದು ಚೆನ್ನಾಗಿ ಉಪ್ತಾ ಇದೆ. ಮಂಗಳೂರು ಬನ್ಸ್ ಮತ್ತು ಮ್ಯಾಂಗೋ ಬನ್ಸ್ ರೆಡಿ ಇದೆ. ಹೇಗಿದೆ ಚೆಕ್ ಮಾಡೋಣ ಬನ್ನಿ.
ಓಕೆ, ಬನ್ಸ್ ರೆಡಿ ಇದೆ. ಇದು ಬಾಳೆಹಣ್ಣಿನ ಬನ್ಸ್, ನೋಡೋಣ ಹೇಗೆ ಬಂದಿದೆ. ವಾವ್, ನಾಟ್ ಬ್ಯಾಡ್. ತುಂಬ ನೆನೆಸಿಲ್ಲ, ಆದರೂ ಪದರ ಪದರ ಬಂದಿದೆ. ಸೊ ಒಂದು ಟೇಸ್ಟ್ ಮಾಡಿ ನೋಡೋಣ. ಅದಕ್ಕೊಂದು ಕೊತ್ತಂಬರಿ ಕಾಯಿ ಚಟ್ನಿ ಮಾಡಿದ್ದೀನಿ. ವಾವ್, ತುಂಬ ಚೆನ್ನಾಗಿದೆ. ಬಾಳೆಹಣ್ಣಿಂದು ಸ್ವಲ್ಪ ಟೇಸ್ಟ್ ಗೊತ್ತಾಗುತ್ತೆ, ತುಂಬ ಗೊತ್ತಾಗಲ್ಲ. ಸಿಹಿ ಮತ್ತು ಉಪ್ಪು ತುಂಬಾ ಕಡಿಮೆ ಹಾಕಿದ್ದೀನಿ. ಬಟ್ ಬನ್ಸ್ ಬೇಕಾಗಿರೋ ಸ್ವೀಟ್ ಇದೆ, ಚೆನ್ನಾಗಿದೆ. ನೀವು ಟ್ರೈ ಮಾಡಬಹುದು. ಮ್ಯಾಂಗೋದು ಹೇಗೆ ಬಂದಿದೆ ನೋಡೋಣ, ಬನ್ನಿ ಚೆಕ್ ಮಾಡೋಣ. ಇದು ಮಾವಿನ ಹಣ್ಣಿಂದು, ಇನ್ನು ಬಿಸಿ ಇದೆ. ವಾವ್, ಇದು ತುಂಬ ಲೇಯರ್ ಬಂದಿಲ್ಲ ಅಂದರೂ ಒಳಗಡೆ ಬೆಂದಿದೆ, ಚೆನ್ನಾಗಿ ಉಬ್ಬಿದೆ. ಮಾವಿನ ಹಣ್ಣಿಂದು ಘಮ ಅಥವಾ ಮಾವಿನ ಹಣ್ಣಿನ ಟೇಸ್ಟ್ ಬರುತ್ತಾ ನೋಡೋಣ. ಸ್ವಲ್ಪ ಮಾವಿನ ಹಣ್ಣಿನ ಟೇಸ್ಟ್ ಇದೆ, ಬಟ್ ತುಂಬ ಡಿಫ್ರೆನ್ಸ್ ಇಲ್ಲ ಬಾಳೆಹಣ್ಣಿಂದಕ್ಕೂ ಇದಕ್ಕೂ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ, ನೀವು ಟ್ರೈ ಮಾಡಿ ನೋಡಬಹುದು. ಸೊ ಇವತ್ತು ಬಾಳೆಹಣ್ಣಿಂದು ಮತ್ತು ಮಾವಿನ ಹಣ್ಣಿನ ಬನ್ಸ್ ಮಾಡಿದ್ದೀನಿ, ಮಂಗಳೂರು ಬನ್ಸ್, ಮತ್ತು ಇದಕ್ಕೇನು ಮ್ಯಾಂಗೋ ಬನ್ಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಮನೇಲಿ ಟ್ರೈ ಮಾಡಿ. ದಿಢೀರಂತ ಮಾಡಿದ್ದೀನಿ, 8 ಗಂಟೆ ನಾನು ಅದನ್ನು ನೆನೆಸಿಟ್ಟಿಲ್ಲ. ಆಮೇಲೆ ಯಾವಾಗ ಮಾಡಿ ತಿನ್ಬೇಕನ್ಸುತ್ತೆ ಮಾಡಿ, ಬಾಳೆಹಣ್ಣು ಕೊಳೆಯೋವರೆಗೂ ಕಾಯಬೇಡಿ, ಮಾಡಿಸ್ಕೋಬೇಕಂತ. ಸೊ ತುಂಬ ಚೆನ್ನಾಗಿದೆ. ನಾನು ಟ್ರೈ ಮಾಡಿದ್ದೀನಿ, ನಿಮ್ಮ ಸರದಿ ನೀವು ಟ್ರೈ ಮಾಡಿ ನೋಡಿ.